ಅಂಥ ಕುಟೀರವನ್ನು ಒಂದು ಕಡೆ ಅಣ್ಣವರು, ಇನ್ನೊಂದು ಕಡೆ ನಾರಾಯಣಗೌಡರು ಎಲ್ಲರೂ ಇದ್ದರೂ ಕೂಡ ರಾಜಕೀಯ ಷಡ್ಯಂತ್ರವನ್ನು ಬಳಸ್ಕೊಂಡು ಎಲ್ಲ ಸಮ ಮಾಡಿಸ್ತಾರೆ. ಆಟೋ ಓಡಿಸ್ತಾ ಇದ್ದ, ಕಸ ಗುಡಿಸ್ತಾ ಇದ್ದ, ಪಾತ್ರೆ ತೊಳಿತಾ ಇದ್ದ, ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದ, ಕ್ಲಬ್ಬಲ್ಲಿ ಕೆಲಸ ಮಾಡ್ತಾ ಇದ್ದ, ಕೂಲಿ ಕೆಲಸ ಮಾಡ್ತಾ ಇದ್ದ, ಮೂಟೆ ಹೊರ್ತಾ ಇದ್ದ, ಸೋಪ್ ಹೊರ್ತಾ ಇದ್ದ. ಇಂಥ ವ್ಯಕ್ತಿ ಕನ್ನಡದ ಹೋರಾಟಕ್ಕೆ ಬಂದು ಏನೋ ಒಂದು ಸ್ಥಾನ ಬದಲಾವಣೆ ಆಗ್ಬಿಡ್ತಾನೆ. ಇವ್ನು ಹೆಂಗಾದರೂ ಮಾಡಿ ದಮನ ಮಾಡಬೇಕು. ಒಂದು ಮಹಿಳೆ ನನಗೆ ಚೆನ್ನಾಗಿ ಇಟ್ರು ನಾಮ ಅಂದರೆ ನನಗೇನು ಗಂಧನೇ ಗೊತ್ತಿಲ್ವಲ್ಲ. ಹೋಗ್ತೀನಿ, ಏಕಾಏಕಿ ನಮ್ಮನ್ನು ಒಂದು ವ್ಯಾನಲ್ಲಿ, ಅಂದರೆ ಜೀಪ್, ದೊಡ್ಡ ಜೀಪ್ ಇರುತ್ತೆ, ಆ ಜೀಪಲ್ಲಿ ತುಂಬಿಡ್ತಾರೆ. ಈ ಹೋರಾಟ ಅಂದರೆ ಏನು, ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ, ಇದರಿಂದ ಏನು, ಯಾರಿಗೆ ಇದನ್ನ ತಲುಪುತ್ತೆ ಸಾರ್ವಜನಿಕವಾಗಿ ಅನ್ನತಕ್ಕಂಥದ್ದು ನನ್ನ ಮನಸ್ಸಲ್ಲಿ ನನಗೇ ಪ್ರಶ್ನೆ ಬಂತು. ನಾನು ನಾರಾಯಣಗೌಡರು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟರು ಇಬ್ಬರು ಜೊತೆಗಿರ್ತಾರೆ. ಅವ್ರ ತಾಟದ ಹುಡುಗರು ಸದಸ್ಯರು ಅದನ್ನು ಮಾಡ್ತಾ ಇರ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಪೇಪರ್ ಓದೋದು ಹವ್ಯಾಸ. ನನ್ನನ್ನು ಸಂಘಟನೆ ಕರ್ಕೊಂಬಂದಂಥ ಪುಣ್ಯಾತ್ಮ ಅವರೇ ಕರ್ಕೊಂಬಂದರು. ನಾರಾಯಣಗೌಡರನ್ನ ಭೇಟಿ ಮಾಡಿಸಿದ್ರು. ನಾನು ಕೂಡ ಸದಸ್ಯನಾದೆ. ಅವಾಗ ಹೆಂಗಿತ್ತು ಜೀವನ? ಮದುವೆ ಆದ್ಮೇಲೆ ಯಾವ ರೀತಿ ಆಯ್ತು ನಿಮ್ಮ ಜೀವನ? ನಾನು ಅವಾಗ ಕೂಡ ನಾನು ಓಡಿಸ್ಬೇಕಾದ್ರೆ ₹2.80, ₹3, ₹5, ₹6, ₹10, ₹12, ₹15 ತನಕನೂ ಓಡಿಸ್ತೆ. ಸರ್, ಕಷ್ಟ ಆಗ್ಲಿಲ್ವಾ ಅಂದ್ರೆ ನಿಮ್ ಜೀವನ? ಮೊದ್ಲೇ ತುಂಬಾ ಕಷ್ಟದಲ್ಲಿ ಕಷ್ಟ. ಮತ್ತೆ ಮದುವೆ ಆದ್ಮೇಲೆ ಯಾವ ರೀತಿ ಕಷ್ಟಗಳು ಅನುಭವಿಸಿದ್ರಿ? ಮದುವೆ ಆದ್ಮೇಲೆ ಇನ್ನೂ ಕಷ್ಟ. ಯಾಕಂದ್ರೆ ನನ್ನ ಅಕ್ಕನ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಪರಿಸ್ಥಿತಿ ಬಹಳ ನೋವಿಲ್ಲ. ಯಾಕೆಂದ್ರೆ ಅವ್ರು ನನ್ನ ಮೇಲೆ ಒಂದು ಭರವಸೆಯನ್ನ ಇಟ್ಟು ಮದುವೆ ಮಾಡ್ಕೊಟ್ಟಿರೋದು. ಆ ಕಡೆ ಅವ್ರ ಭರವಸೆಗೂ ತಣ್ಣೀರು ಹರಿಸಬಾರ್ದು. ಯಾಕೆಂದ್ರೆ ಇದು ಒಂದೇ ರಕ್ತ. ಹೌದು, ಸ್ವಂತ ಅಕ್ಕ ಅಲ್ವ, ಬೇರೆ ಯಾರಲ್ಲ. ಅವರು ಕೂಡ ಪಾಪ ಮದುವೆನ ಚೆನ್ನಾಗೇ ಮಾಡಿಕೊಟ್ರು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಮಾರುತಿ ಕಲ್ಯಾಣ ಮಂಟಪ ಅಂತ ಇವತ್ತಿಗೂ ಕೂಡ ಇದೆ. ಅವತ್ತು ಈ ರೀತಿ ಆಡಂಬರ ಇಲ್ಲ, ರಿಸೆಪ್ಷನ್ ಅವೆಲ್ಲ ಏನೂ ಇಲ್ಲ. ಆದರೂ ಕೂಡ ನಮ್ಮ ಅಕ್ಕ ಸಿಂಪಲ್ ಆಗಿ 2 ಚೇರ್ ಹಾಕಿ ಅವತ್ತೂ ಕೂಡ ರಿಸೆಪ್ಷನ್ ರೀತಿಲೇ ನನಗೆ ಮದುವೆಯನ್ನ ಮಾಡಿಕೊಟ್ರು, ದಾರೆಯನ್ನ ಎರೆದ್ರು. ನಾನು ಅವತ್ತಿನ ಕಷ್ಟದಲ್ಲೂ ಕೂಡ ನನ್ನ ಕುಟುಂಬದ ಜೊತೆಯಲ್ಲಿ ನನ್ನ ಧರ್ಮಪತ್ನಿ ಶ್ರೀಮತಿ ಭಾರತಿ ಅಂತ ಅವಳನ್ನು ಕೂಡ ನನ್ನ ಕಷ್ಟದಲ್ಲಿ ಭಾಗಿ ಮಾಡಿಕೊಂಡು ನಾವಿಬ್ಬರು ಕೂಡ ಸಮನಾದ ಹೆಜ್ಜೆಯನ್ನು ಇಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಅಲ್ಲಿನ ದಿನಗಳು ಎಷ್ಟು ಅಂದರೆ ನಮ್ಮ ತಂದೆ ತಿರೋದಿಲ್ಲ, ಇನ್ನಷ್ಟು ಕಠಿಣ ನಮ್ಮ ಜೀವನ. ಯಾಕೆಂದ್ರೆ ಹೆಣ್ಣು ಮಕ್ಕಳು, ಅದರಲ್ಲಿ ಇಬ್ಬರು ಮಾತ್ರ ಮದುವೆ ಆಗಿದೆ, ಇನ್ನಿಬ್ರಿಗೆ ಆಗಿರಲಿಲ್ಲ. ತದನಂತರ ಇನ್ನೊಬ್ರು ಮದುವೆ ಮಾಡಿ, ಇನ್ನು ಅವ್ರು ಇನ್ನೊಬ್ರು ಮದುವೆ ಮಾಡಿ, ಅದರಲ್ಲಿ ಒಬ್ರು ಸತ್ತೋದ್ರು. ಮದುವೆ ಒಂದೇ ತಿಂಗಳಿಗೆ ಅವರ ಯಜಮಾನರು ಹಿಂಸೆ ಕೊಟ್ಟರು ಅಂತೇಳಿ ಸತ್ತೋಗ್ರು. ಆ ಒಂದು ನೋವು ಒಂದು ಕಡೆ. ಈ ಕಡೆ ನನ್ನ ತಾಯಿ ಆರೋಗ್ಯ, ಯಾಕೆಂದ್ರೆ ಹಸು ಸಾಕಿದೀವಲ್ಲ, ದಿನನಿತ್ಯ ನೋಡ್ಕೊಳ್ಳೇಬೇಕು. ಹೌದು, ಅದಕ್ಕೆ ಸೊಪ್ಪು. ನಮ್ಮ ತಂದೆ ಇರುವಾಗ ಮಾರ್ಕೆಟಿಗೆ ಸೊಪ್ಪು ತರ್ತಾ ಇದ್ರು, ಹೋಯ್ತು. ನಾವು ಆಮೇಲೆ ಕೆಲಸಕ್ಕೂ ಹೋಗ್ಬೇಕು, ಸೊಪ್ಪು ತರಕ್ಕಾಗಲ್ಲ ಅಂತೇಳಿ ಹುಲ್ ಕಾನಿ ಅಂತಿತ್ತು, ಗೊತ್ತಿರ್ಬೋದು ಸುಮಾರು ಜನಕ್ಕೆ. ಹುಲ್ ಕಾನಿ ಅಂತಿತ್ತು. ಆ ಹುಲ್ ಕಾನಿಲಿ ಹೋಗಿ ಹುಲ್ಲನ್ನು ಕಟ್ ಮಾಡಿಕೊಂಡು ತಗೊಂಡ್ಬಂದು ಹುಲ್ಲು ಹಾಕಿ ಮತ್ತೆ ಸಂಜೆ ಅಷ್ಟೊತ್ತಿಗೆ ಸಮಸ್ಯೆ ಏನಾಯ್ತಪ್ಪ ನಮಗೆ ಅಂದರೆ, ಹೊರಗಡೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ಕಡೆ ಹಸುನು ನೋಡ್ಕೋಬೇಕು, ಈ ಕಡೆ ಹೊರಗಡೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ಆಟೋ ಡಿಪಾರ್ಟ್ಮೆಂಟ್ಗೆ ಬಂದಂಥದ್ದು ನಾನು. ಅಲ್ಲಿಂದ ಆಟೋ ಡಿಪಾರ್ಟ್ಮೆಂಟಲ್ಲಿ ಹಂತವಾಗಿ ಆಟೋವನ್ನು ಓಡಿಸ್ಕೊಂಡು ಕಷ್ಟ ಸುಖ ಎಲ್ಲವನ್ನ ಎದುರಿಸ್ಕೊಂಡು ಒಂದು ಸ್ವಲ್ಪನಾದರೂ ಮುಂದೆ ಹೋಗ್ಬೇಕು ಜೀವನದಲ್ಲಿ ಅಂತೇಳಿ ನನಗೆ ಹಠಕ್ಕೆ ಬಿದ್ದಿದ್ರಿ. ಹಠಕ್ಕೆ ಬಿದ್ದೆ, ಆದರೆ ಯಾವುದೇ ಚಟ ಕಲಿಯಲಿಲ್ಲ. ಹಠಕ್ಕೆ ಬಿದ್ದ ಮೇಲೆ ನನಗೆ
ಜ್ಞಾನ ಬಂದಿತ್ತು ಏನಂತ. ನಿಜವಾಗ್ಲೂ ಚಟ ಕಲೀಲಿಲ್ವ ಸರ್? ಖಂಡಿತ ಇವತ್ತಿಗೂ ಕೂಡ. ಯಾಕಂದ್ರೆ ಕ್ಲಬ್ ಅಲ್ಲೂ ಕೆಲಸ ಮಾಡಿದೀನಿ, ಇಲ್ಲ ಆಟೋ ಫೀಲ್ಡ್ ನಿಮ್ಗೆ ಗೊತ್ತಿರ್ಬೋದು, ಕ್ಲಬ್ ಅಲ್ಲಿ ಎಂತೆಂತ ಜನ ಬರ್ತಾರೆ, ರೌಡಿಗಳು ಬರ್ತಾರೆ, ಕಳ್ತನ ಮಾಡಿರೋರು ಬರ್ತಾರೆ, ಕೆಟ್ಟ ಕೆಲಸ ಮಾಡಿರೋರು ಬರ್ತಾರೆ, ಬೇರೆ ಬೇರೆ ದಂಧೆ ಮನೆಗಳಿಗೆ ಹೋಗಿರೋರು ಬರ್ತಾರೆ, ಕೆಟ್ಟ ಕೆಟ್ಟ ಕೆಲಸ ಎಲ್ಲರೂ ಕೂಡ ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಅಂಥವ್ರೆಲ್ಲರ ಮಧ್ಯೆ ನಾನಿದ್ದು ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದೇ ಒಂದು ದುರಭ್ಯಾಸ ಕಲಿಲಿಲ್ಲ. ಅದು ನನ್ನಲ್ಲಿ ಇದ್ದಿದ್ದು ಒಂದೇ ಹಠ, ಚಟ ಅಲ್ಲ. ಈ ಹಠದ ಹಿಂದೆ ಹೋದಂತವ್ ನಾನು, ಚಟದಿಂದ ಹೋದಂತವಲ್ಲ. ಹಠ ಒಂದು ಒಳಗಡೆ ಇದ್ರೆ ಹೌದು, ಯಾವ ಚಟಕ್ಕೂ ಮನಸ್ಸು ಕೂಡ ಗಮನ ಹೋಗಲ್ಲ. ಇವತ್ತು ನೀವು ನೋಡ್ಬೋದು, ಪ್ರತಿಯೊಂದು ಅಂತೆಂತ ಮಹಾನೀಯರನ್ನ ನೋಡ್ತೀರಾ ನೀವು, ಅವರೆಲ್ಲರಿಗೂ ಕೂಡ ಇದ್ದಿದ್ದು ಒಂದೇ ಹಠ. ಒಂದು ಗಾದೆ ಹೇಳ್ತಾರೆ, ಹಿರಿಯರು ಹಿಂದೆ ಗುರು ಇರ್ಬೇಕಂತೆ, ಮುಂದೆ ಗುರಿ ಇರಬೇಕು ಅಂತೆ. ಈ ಎರಡು ನನಗಿತ್ತು. ಹಿಂದೆ ಗುರು ನನಗೆ ನನ್ನ ತಾಯಿ ತಂದೆ, ಮುಂದೆ ನನಗೊಂದು ದೊಡ್ಡ ಗುರಿ ಇತ್ತು, ಏನಾದರೂ ಮಾಡ್ಬೇಕಪ್ಪ. ನಮ್ಗೆ ಹೋಗಲ್ಲ. ಏನು ಗೊತ್ತಾ, ನಮ್ಮನೆ ಕರೆಂಟ್ ಇಲ್ಲ, ಸೀಮೆಣ್ಣೆ ದೀಪ ಅರ್ಥ ಮಾಡ್ಕೊಳ್ಳಿ, ಸೀಮೆಣ್ಣೆ ದೀಪ. ಅವಾಗ ಆಲ್ಮೋಸ್ಟ್ ಕರೆಂಟ್ ತುಂಬಾ ಕಮ್ಮಿ ಅನ್ಸುತ್ತೆ. ಹೌದು, ನಾವು ಆಟೋ ಓಡಿಸ್ಬೇಕಾದ್ರೆ ಕರೆಂಟ್ ಹಾಕ್ಸ್ತು. ಎಷ್ಟು ಖುಷಿ ಗೊತ್ತಾ ನಮ್ಗೆ ಕರೆಂಟ್ ಹಾಕ್ಸಿದ್ಕೆ. ಏನದು ಹೂವು ಹಾಕಿ ಪೂಜೆ ಮಾಡಿ ಏನೋ ಒಂಥರ ನಮ್ಮ ನಮ್ಮ ಕರ್ನಾಟಕಕ್ಕೆ ಕರೆಂಟ್ ಬಂದ್ಬಿಡ್ತೇನೆ ಅನ್ನೋಷ್ಟು ಖುಷಿ ನಮಗೆ ಕರೆಂಟ್ ಹಾಕ್ಸಿದ ದಿನ. ನಮ್ಗೇನು ಗೊತ್ತಿಲ್ಲ. ಆಮೇಲೆ ಕೊಳಾಯಿ ಅಂದ್ರೆ ನೀರು ಎಲ್ಲೋ ಇಳ್ಕೊಂಡ್ಬೇಕಾಯ್ತಲ್ಲ, ಬಾವಿ ಅಥವಾ ಬೋರ್ವೆಲ್ ಎಲ್ಲ ಏನಪ್ಪಾ ಅಂದ್ರೆ ರೋಡ್ ಒಂದೇ ಕೊಳಾಯಿ. ಅದ್ರಲ್ಲೂ ಕೂಡ ಬಿನಿಗೆಗಳು ಸಾಲು ಸಾಲು ಬಿನಿಗೆ, ಅದಕ್ಕೊಂದಷ್ಟು ಗಲಾಟೆ. ಹೌದು, ಒಂದ್ ಬಿನಿಗೆ ಮುಂದೆ ತಂದ್ರೆ ಗಲಾಟೆ, ಹಿಂದೆ ತಂದ್ರೆ ಗಲಾಟೆ, ಈ ತರ ಎಲ್ಲ. ಆ ಸಂದರ್ಭದಲ್ಲೂ ಕೂಡ ನಾವು ಒಂದು ಕೊಳಾಯಿ ಹಾಕ್ಸ್ಬಿಟ್ಟಿದ್ ಏನ್ ಆನಂದನೂ ಆನಂದ. ನೀವೇ ಸ್ವಂತ ಓನಾಗಿ ಹಾಕ್ಸ್ತೀರಿ? ಹೌದು, ನಾವೇ ಸ್ವಂತ ಓನಾಗಿ ನಮ್ಮ ಮನೆಗೆ ಅಂತ ಹೇಳಿ ಒಂದು ಕೊಳಾಯಿಯನ್ನ ಹಾಕ್ಸ್ಕೊಂಡಂಥದ್ದು. ಯಾಕೆಂದ್ರೆ ಕುಟುಂಬ ಬೆಳೀತಾ ಇದೆಯಲ್ವಾ, ಎಲ್ಲವನ್ನೂ ನಿರ್ವಹಣೆ ಮಾಡಲೇಬೇಕು. ಮತ್ತೆ ನನ್ನ ತಂದೆ ತೀರೋದ್ರು ಅಂತೇಳಿ ಈ ಕಡೆ ನನ್ನ ಅಣ್ಣ ಪಾಪ, ಅವ್ರಿಗೂ ಸ್ವಲ್ಪ ಆರೋಗ್ಯ ಏರುಪೇರು ಎಲ್ಲ ಜೊತೆಲಿ ಇತ್ತು. ನಾವು ತುಂಬು ಕುಟುಂಬ ಅವೆಲ್ಲ ತುಂಬು ಕುಟುಂಬ ಇದ್ದಂಥದ್ದು. ಕಾಲಕ್ರಮೇಣ ನಾನು ನನ್ನನ್ನ ಯಾವುದೋ ಒಂದು ಶಕ್ತಿ ಇವತ್ತಿಗೂ ಕೂಡ ನನ್ನ ಜೊತೆಲಿದೆ. ನನ್ನ ಇಲ್ಲಿಯ ತನಕ ಏನ್ ನೀವು ನನ್ನ ಬಾಲ್ಯದ ದಿವಸಗಳನ್ನ ಕೇಳಿದ್ರಿ, ಬಾಲ್ಯದ ದಿವಸಗಳಿಂದ ದಾಟಿ ನನ್ನ ಕಷ್ಟಗಳು ಅಂದ್ರೆ ಯಾವ ರೀತಿ ಜೀವನವನ್ನ ನಡೆಸ್ಲಿಕ್ಕೆ ಎಷ್ಟು ಕಷ್ಟ ಆಯ್ತು, ಯಾವ ರೀತಿ ಮುಂದುವರ್ಸ್ಕೊಂಡ್ಬಂದ್ರಿ, ಇದೆಲ್ಲವನ್ನ ಕೇಳಿದ್ರಿ. ಇದಾದ್ಮೇಲೆ ನೀವು ಯಾವ್ದಾದ್ರು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ಮಿಂಚಿನ ರೀತಿಯಲ್ಲಿ ಒಂದು ಶಕ್ತಿ ಬರುತ್ತೆ. ಹೌದು ಸರ್, ಅದು ನನ್ನ ಜೀವನದಲ್ಲಿ ಬಹಳ ನಿಗೂಢವಾಗಿ ನಡೆದಿದೆ. ಅಂದ್ರೆ ನಾನು ನಂಬಲಿಕ್ಕೆ ಅಸಾಧ್ಯ. ಏನದಂತದ್ದು ಆ ಒಂದು ಶಕ್ತಿ ಇವತ್ತಿಗೂ ಕೂಡ ನನ್ನ ಜೊತೆಲಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಹೇಳ್ತೀನಿ ಅದನ್ನ, ಏನ್ ಶಕ್ತಿ ಅಂತ. ಆ ಒಂದು ಶಕ್ತಿ ನನ್ನನ್ನ ಇವತ್ತು ಕನ್ನಡದ ಶಾಲನ್ನ ಹಾಕ್ಲಿಕ್ಕೆ ಪ್ರೇರೇಪಣೆ ಮಾಡದಂಥದ್ದೇ ಆ ಶಕ್ತಿ. ನನಗೆ ವೃತ್ತಿನೇ ಇಲ್ಲ, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ಬದುಕು, ನನ್ನ ಜೀವನ, ನನ್ನ ತಂದೆ ತಾಯಿ, ಬಂಧು ಬಳಗ, ನನ್ನ ಅಕ್ಕ ತಂಗಿದಿರು, ನನ್ನ ಅಣ್ಣ ತಮ್ಮದಿರು, ಇವರ ಕಡೆ ಗಮನ ಕೊಡ್ತಾ ಇದ್ದಂಥದ್ದನ್ನ ಏಕಾಏಕಿ ಒಂದು ಶಕ್ತಿ ಬಂದು ನನಗೆ ಕನ್ನಡದ ಕೆಲಸಕ್ಕೆ ಪ್ರೇರೇಪಣೆ ಮಾಡದಂಥದ್ದು. ನನ್ನ ಕೈಲಿ ಇದೆಲ್ಲ ಅಸಾಧ್ಯನ ಅನ್ಕೊಂಡೆ, ಸಾಧ್ಯನ ಅನ್ಕೊಂಡೆ. ಈ ಶಕ್ತಿ ಯಾವ ರೂಪದಲ್ಲಿ ಬಂತು? ಕನಸಲ್ಲಿ, ಸ್ವಪ್ನದಲ್ಲಿ ಆದಂತದ್ದ, ಹೇಗೆ ಅಂತ? ಖಂಡಿತ ಅದು ಯಾವ ರೀತಿ ಬಂತು ಅಂದ್ರೆ, ನಾನು ಆಟೋ ಓಡಿಸ್ತಾ ಇದ್ದೀನಿ ಅಂತ ಅವ್ನು ಹೇಳಿದೆ. ಇವತ್ತಿನ ಬೆಂಗಳೂರಲ್ಲಿ ನೋಡ್ಬೋದು, ಪ್ರತಿಯೊಂದು ಆಟೋ ಹಿಂದ್ಗಡೆನೂ ಕೂಡ ಯಾರು ಕೂಡ ಕನ್ನಡದ ಅಕ್ಷರದಲ್ಲಿ ಅವ್ರದೇ ಆದಂತ ಶೈಲಿ ಬಳಸಿರ್ತಾರೆ. ಹೌದು ಸರ್, ನಾಡು ನುಡಿ ನೆಲ ಜಲ ಗಡಿ ಭಾಷೆ ಇರ್ಬೋದು, ಅಥವಾ ಅವ್ರದೇ ಆದಂತ ಕಲಾವಿದ್ರ ಬಗ್ಗೆ ಒಂದು ಒಳ್ಳೆಯ ಮಾತುಗಳಿರ್ಬೋದು. ಅಂದ್ರೆ ಕನ್ನಡದಲ್ಲಿ ತುಂಬಾ ಎಷ್ಟು ಅದ್ಭುತ ಅಂದ್ರೆ, ಕನ್ನಡದಲ್ಲಿ ದುಂಡಾದ ಅಕ್ಷರದಲ್ಲಿ, ದಪ್ಪ ದಪ್ಪ ಅಕ್ಷರದಲ್ಲಿ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅದನ್ನ ನಾನು ಓದ್ತಾ ಇದ್ದೆ.
ಓದ್ತಾ 2004ರಲ್ಲಿ ಒಂದು ಮಾಧ್ಯಮವನ್ನ ನೋಡ್ತೇನೆ ನಾನು, ಉದಯ ಟಿವಿ. ಆಗ್ತಾನೆ ನಾವು ಒಂದು 6 ತಿಂಗಳಾಗಿರುತ್ತೆ, ಒಂದು ಟಿವಿ ತಗೊಂಡು ನಾನು, ಅಕಾಯ್ ಅಂತ ಟಿವಿ ಹೆಸರು, ಚಿಕ್ಕದು. ಅವತ್ತಿನ ದಿನಗಳಿಗೆ ಅದು 16,000 ರೂಪಾಯಿ ಡೂಮ್ ಟಿವಿ ತಗೊಂಡ್ಬಂದು ಇಟ್ಕೊತೀವಿ. ಅವತ್ತೇ ನಾನು ಈ ಹೋರಾಟ ಅಂದ್ರೆ ಏನು, ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾರೆ, ಇದರಿಂದ ಏನು, ಯಾರಿಗೆ ಇದನ್ನ ತಲುಪುತ್ತೆ ಸಾರ್ವಜನಿಕವಾಗಿ ಅನ್ನತಕ್ಕಂಥದ್ದು ನನ್ನ ಮನಸ್ಸಲ್ಲಿ ನನಗೇ ಪ್ರಶ್ನೆ ಬಂತು. ನಾನು ಕೆಲಸ ಮುಗಿಸ್ಕೊಂಡ್ಬಂದು ಅಂದ್ರೆ ಆಟೋ ಓಡಿಸಿ ಬಂದಂತ ಸಂದರ್ಭ, ನನ್ನ ತಾಯಿ ನನಗೆ ಕಾಫಿ ಕೊಡ್ತಾರೆ, ಕುಡಿತಾ ಇರ್ತೀನಿ, ಉದಯ ಟಿವಿಲಿ ಬರುತ್ತೆ. ಬೆಳಗಾವಿ ವಿಜಯ್ ಮೋರಿಗೆ ಮಸಿ ಬೆಳೆದಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು 2004-05 ಯಾರು, ನಾರಾಯಣಗೌಡರು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟರು ಇಬ್ಬರು ಜೊತೆಗಿದ್ದಾರೆ. ಅವ್ರ ತಾಕದ ಹುಡುಗರು ಸದಸ್ಯರು ಅದನ್ನು ಮಾಡ್ತಾ ಇರ್ತಾರೆ. ನನಗೇನು ಗೊತ್ತಿಲ್ಲ, ನಾನು ಪೇಪರ್ ಓದೋದು ಹವ್ಯಾಸ. ಆ ಪೇಪರಲ್ಲೂ ಕೂಡ ಅವನು ವಿಜಯ್ ಮೋರೆ ಅಂತೇಳಿ ಆತನಿಗೆ ಮಸಿ ಬೆಳೆದಿರ್ತಾರೆ. ಕಾರಣ ಕನ್ನಡದ ವಿಚಾರವಾಗಿ ಯಾವುದೋ ಒಂದು ವಿರುದ್ಧವಾದ ಹೇಳಿಕೆ ಇರ್ಬೋದು, ವಿರುದ್ಧವಾಗಿ ನಡ್ಕೊಂಡಿರೋದಿರ್ಬೋದು. ಇದಕ್ಕೋಸ್ಕರ ಹೌದಾ, ನಮಗೆ ಗೊತ್ತಿರೋದೊಂದೇ ಕನ್ನಡ, ಹೌದು ಇಷ್ಟೇ. ಈ ನಾಡಲ್ಲಿ ಹುಟ್ಟಿದೀವಿ, ನೀರು ಕುಡಿತಾ ಇದ್ದೀವಿ, ಈ ಭೂಮಿ ಮೇಲೆ ಇದ್ದೀವಿ, ಇದನ್ನ ನಾವು ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಜೀವನ, ಇಷ್ಟೇ ನನಗೆ ಗೊತ್ತಿರೋದು. ಈ ಹೋರಾಟ ಗೊತ್ತಿಲ್ಲ, ಯಾರು ಏನು ಅಂತ, ಈ ಸಂಘಟನೆಗಳು ಅಂತ ಏನು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ ನಮಗೆ. ಅದು ನೋಡದಂಥದ್ದು. ಆಮೇಲೆ ಅಣ್ಣನ ಗೋಕಾಕ್ ಚಳವಳಿಯನ್ನು ನೋಡಿದ್ದು ನಾವು, ಪತ್ರಿಕೆಯಲ್ಲಿ ಓದಿತ್ತು, ಮಾಧ್ಯಮದಲ್ಲಿ ನೋಡಿತ್ತು. ಆಗ ಅದು ನಾಡು ನುಡಿ, ಅಣ್ಣವರು ಅಂದ್ರೆ ನಾಡು ನುಡಿ ನೆಲದೆಲ್ಲ ಗಡಿ ಭಾಷೆಗೋಸ್ಕರ ಹೋರಾಟ ಮಾಡ್ತಾರೆ ಅಣ್ಣವರು, ಹೌದು ಸತ್ಯ. ಆದ್ರೆ ಇವ್ರು ಮಾಡಿದ ಹೋರಾಟ ನನ್ನ ಮನಸ್ಸಲ್ಲಿ ಯಾಕೋ ಒಂದು ಹೇಳಿದ ನನಗೆ ಯಾವುದೋ ಒಂದು ಶಕ್ತಿ ನನ್ನನ್ನ ಒಂಥರ ಎಚ್ಚರಿಸ್ದಂಗಾಯ್ತು, ಬಡದೇ ಬಿಡಿಸ್ದಂಗಾಯ್ತು. ನೀನು ಇದು ದುಂಪು ಅನ್ನೋ ತರ ಕರ್ಕೊಂಬಂದು ಯಾರು ಬಿಟ್ಟಂಗಾಯ್ತು ನನ್ನ. ಆ ಒಂದು ಹೋರಾಟ ನಿಮ್ಮ ಜೀವನ ಶೈಲಿನ ಬದಲಿಸ್ತು ಖಂಡಿತ. ನಾನು ಅಲ್ಲಿಂದ ಪ್ರಾರಂಭ ಮಾಡಿದೆ. ದಾಕ್ರು ದೇವರಾಜ್ ಅಂತ ನನ್ನನ್ನ ಸಂಘಟನೆಗೆ ಕರ್ಕೊಂಬಂದಂತ ಪುಣ್ಯಾತ್ಮ ದಾಕ್ರು ದೇವರಾಜ್ ಅಂತ ಹೇಳಿ ಬ್ಯಾಟ್ರಾಯನ್ಪುರ, ಅಂದ್ರೆ ಈ ಬ್ಯಾಟ್ರಾಯನ್ಪುರ ಯಲಹಂಕ ಬ್ಯಾಟ್ರಾಯನ್ಪುರ. ಪಾಪ ಅವ್ರು ಈಗ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಸರಿ ಇಲ್ಲದೆ ಈಗ 1 ವರ್ಷ ಮೇಲೆ ಆಗಿರ್ಬೇಕು, ತೀರೋದ್ರು ಅವರು. ನನ್ನನ್ನ ಸಂಘಟನೆ ಕರ್ಕೊಂಬಂದಂತ ಪುಣ್ಯಾತ್ಮ ಅವರೇ. ಕರ್ಕೊಂಬಂದ್ರು, ನಾರಾಯಣಗೌಡರನ್ನ ಭೇಟಿ ಮಾಡಿಸಿದ್ರು. ನಾನು ಕೂಡ ಸದಸ್ಯನಾದ್ಮೇಲೆ ಅಲ್ಲೊಂದು ಘಟಕವನ್ನ ತೆರಿಬೇಕಾಯ್ತು. ನಾನು ಸಾಮಾನ್ಯ ಒಬ್ಬ ಬಾಪೂಜಿ ನಗರದ ಅಧ್ಯಕ್ಷನಾಗಿ, ವಾರ್ಡ್ ಅಧ್ಯಕ್ಷನಾಗಿ. ಯಾಕೆಂದ್ರೆ ನಾನು ಇವತ್ತಿಲ್ಲಿ 23 ವರ್ಷದ ಹೋರಾಟದಲ್ಲಿ ಕೂತಿದ್ದೀನಿ ಅಂದ್ರೆ ಏಕಾಏಕಿ ಹೋಗಿ ರಾಜ್ಯಾಧ್ಯಕ್ಷ ಆದವನಲ್ಲ, ಕನ್ನಡದ ಸೇವಕನಾದವನಲ್ಲ. ನಾನು ಕೂಡ ಒಬ್ಬ ಸಾಮಾನ್ಯ ವಾರ್ಡ್ ಅಧ್ಯಕ್ಷನಿಂದ ಕಾರ್ಯಕರ್ತರೆಲ್ಲ ನೋವನ್ನ ಅರಿತ್ಕೊಂಡ್ಬಂದು ಇಲ್ಲಿ ಮುಂದೆ ಕೂತಿರೋದು. ಯಾರು ಏನ್ ಬೇಕಾದ್ರೆ ಹೇಳ್ಕೋಬಹುದು, ತೊಂದರೆ ಇಲ್ಲ. ಆದ್ರೆ ಅವತ್ತಿನ ದಿನ, ಪ್ರಾರಂಭದ ದಿನ, ನನಗೇನೂ ಗೊತ್ತಿಲ್ಲ, ಹೋರಾಟ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಮ್ಮ ಶಾಖೆ ಉದ್ಘಾಟನೆ ಮಾಡಬೇಕು, ನಾನು ಈ ತರ ಇಷ್ಟಿಷ್ಟುದ ಅಷ್ಟೇ ಪಾಂಪ್ಲೆಟ್ಸ್, ಇವಾಗೇನು ದೊಡ್ಡ ದೊಡ್ಡ ಕಾರ್ಡ್ ಮಾಡಿಸ್ತಾರೆ, ಅವಾಗೆಲ್ಲ ಪಾಂಪ್ಲೆಟ್ಸು ತಗೊಂಡು ಹೋಗ್ತೀನಿ ನಾರಾಯಣಗೌಡರು ಕೊಡಕ್ಕೆ. ನಾರಾಯಣಗೌಡರು ವಿಧಾನಸೌಧ ಹತ್ರ ಒಂದು ಹೋರಾಟ ಮಾಡಕ್ಕೆ ನಿಂತಿರ್ತಾರೆ. ಅಲ್ಲಿದ್ದಾರೆ, ಹೋಗಪ್ಪ ಅಂತಾರೆ. ಏಕಾಏಕಿ ಹೋಗ್ತೀನಿ, ನೇರವಾಗಿ ವಿಧಾನಸೌಧ ಹತ್ರ ಹೋಗ್ತೀನಿ. ಅವತ್ತಿನ ಪೊಲೀಸ್ ಅಧಿಕಾರಿ ಬಂದು ಡಿಸಿಪಿ ಚಬ್ಬಿ ಅಂತ. ಕೇಳಿರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಅದನ್ನ ಕೊಡ್ಲಿಕ್ಕೆ ಅಂತ ಹೋಗ್ತೀನಿ. ಅವತ್ತಲ್ಲಿದ್ದಂಥದ್ದು ನಾರಾಯಣಗೌಡರ ಜೊತೆಲಿ ಬಸವರಾಜ್ ಕೊಡಕೋಟೆ, ದಾಪಿ ಆಂಜನಪ್ಪ, ದಾಕು ದೇವರಾಜು, ಮತ್ತೆ ಹರೀಶ್ ಅಂತ, ಮತ್ತೆ ಇನ್ನೊಂದು 3-4 ಜನ ಇರ್ತಾರೆ. ನಾನು ಅವತ್ತು ಹೋಗ್ತೀನಿ, ನನಗೇನೂ ಗೊತ್ತಿಲ್ಲ. ಇವ್ರು ಹೋರಾಟ ಮಾಡ್ತಾ ಇದ್ದಾರೆ, ನಾನು ಅವ್ರ ಜೊತೆಲಿ ನಿಂತಿದ್ದೀನಿ. ಅವ್ರು ಜೈಕಾರ ಹಾಕಿದ್ರೆ ಜೈಕಾರ ಹಾಕ್ತೇನೆ, ಧಿಕ್ಕಾರ ಹಾಕಿದ್ರೆ ನಾನು ಧಿಕ್ಕಾರ ಹಾಕ್ತೇನೆ. ವಿಚಾರ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇದು ಸತ್ಯವನ್ನ ಹೇಳಬೇಕಿಲ್ಲಿ. ನನಗೇನೂ ಗೊತ್ತಿಲ್ಲ. ಹೋಗ್ತೀನಿ, ಏಕಾಏಕಿ ನಮ್ಮನ್ನ ಒಂದು ವ್ಯಾನ್ ಅಲ್ಲಿ, ಅಂದ್ರೆ ಜೀಪ್, ದೊಡ್ಡ ಜೀಪ್ ಇರುತ್ತೆ, ಆ ಜೀಪಲ್ಲಿ ತುಂಬಿಡ್ತಾರೆ.
ಹೋರಾಟ ಮಾಡಿ ಯಾರೆಲ್ಲ ಮಾಡ್ತಿದ್ರು ಅವ್ರನ್ನೆಲ್ಲಾನು ಎಲ್ಲರೂ ತುಂಬ್ತಾರೆ. ನಾನಿನ್ನೂ ಸದಸ್ಯ ಅಷ್ಟೇ, ನನ್ನ ಘಟಕನೂ ಕೂಡ ಓಪನ್ ಆಗಿಲ್ಲ. ಪತ್ರ ಕೊಡಕ್ ಹೋಗಿರ್ತೀರಿ ನೀವು. ಹೌದು, ಕರಿಯಕ್ಕೆ ಇಂಥ ದಿನ ಕಾರ್ಯಕ್ರಮ ಅಂತ. ನಾನು ದಿಗ್ಭ್ರಮೆಗೊಂಡ್ಬಿಟ್ಟೆ. ಸೀದಾ ಕಬ್ಬನ್ ಪಾರ್ಕ್ ಸ್ಟೇಷನ್ ಕರ್ಕೊಂಡ್ಬಂದು ತುಂಬ್ತಾರೆ. ನಾನು ಏನ್ ಹೇಳಬೇಕು, ಏನ್ ಮಾತಾಡ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ ನನಗೆ. ಹಾಗೆ ನಾನು ನೋಡ್ರು ಕೇಳ್ತಾರೆ, ಯಾರಪ್ಪ ಅದೇ ಬಾಪೂಜಿ ನಗರದಲ್ಲಿ ಸಂಘಟನೆ. ಹೌದಾ, ಒಂದು ಕಾರ್ಡ್ ಕೊಡಕ್ ಬಂದೇನಪ್ಪ. ಸರಿ ಆಯ್ತು ಬಿಡು, ಏನಾಗಲ್ಲ ಅಂತಾರೆ. ನನ್ಗಾದ್ರೂ ಕೂಡ ಎಲ್ಲೋ ಒಂದು ಕಡೆ ದಿಗ್ಭ್ರಮೆ. ಇದೇನಪ್ಪ, ನಾನು ಕಾರ್ಯಕ್ರಮ ಕಾರ್ಡ್ ಕೊಡೋಣ ಅಂತ ಕರೆದ್ರೆ ಪೊಲೀಸ್ ಅಧಿಕಾರಿಗಳು ಏಕಾಏಕಿ ನಮ್ಮನ್ನು ತಗೊಂಡು ತುಂಬಿಟ್ಟವ್ರೆ. ಆಮೇಲೆ ಯಾವ ರೀತಿ ಇಷ್ಟು ಒಂದು ಹೋರಾಟ ಅಂದ್ರೆ, ಈ ದಾಪಿ ಅಂಜನಪ್ಪ ಅಂತೇಳಿ ಪಾಪ ಬಹಳ ಹತ್ರ ಆತ್ಮೀಯ ಸ್ನೇಹಿತರು ಕೂಡ. ಅವ್ರೇನ್ ಮಾಡ್ತಾರೆ, ಅವರೆಲ್ಲ ಆಲ್ರೆಡಿ ಅವರೆಲ್ಲ ಮುಂಚಿನಿಂದಲೂ ಕನ್ನಡದ ಹೋರಾಟ ಮಾಡ್ಕೊಂಡು ಬರ್ಬೇಕಾಗಿದ್ರೆ ಆ ಒಂದು ಶಕ್ತಿ ಆ ಥರದ ಪವರ್ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ. ಅವ್ರೇನ್ ಮಾಡ್ತಾರೆ, ಏಕಾಏಕಿ ಆ ವ್ಯಾನ್ ಒಳಗಡೆ ಇರ್ತಲ್ಲ ಗ್ಲಾಸ್ ಹೊಡೆದಾಕ್ತಾರೆ. ಇವ್ರು ಮಾಡ್ತಾ ಇರೋದೆಲ್ಲ ನೋಡಿದ್ರೆ ನನಗೆ ಪರಪ್ಪನಗರ ಪಿಕ್ಸು ಒಳ್ಳೆ ಕಾಕಿಸ್ತಾರೆ. ಇವತ್ತು ಬಿಡಲ್ಲ ಇವ್ರು ನನ್ನ. ನಾನು ಈ ರೀತಿ ತೀರ್ಮಾನ ಮಾಡ್ಕೊಂಬಿಟ್ಟೆ. ಒಂದು ಕಡೆ ಹೌದು, ನಾನು ಆಹ್ವಾನ ಕೊಡೋಕೆ ಒಂದು, ಮತ್ತೊಂದು ಕಡೆ ನನ್ನ ಕುಟುಂಬದ ಯೋಚನೆ ಜಾಸ್ತಿ. ನನಗೇನು ಗೊತ್ತಿಲ್ವಲ್ಲ, ಇದು ಹೋರಾಟ ಅಂದರೆ ಏನೋ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನನ್ನ ಕುಟುಂಬದ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾ ಇರೋದು ನಾನು. ಯಾಕಂದರೆ ಪರಿಸ್ಥಿತಿ ಹಂಗಿರುತ್ತೆ. ನಾವು ಮೊದಲೇ ನಡೆದು ಬಂದಿರೋ ಅದನ್ನೇ ಭಾಳ ಕಷ್ಟಕರವಾದ ಅದಿ. ಇನ್ನು ನಾನು ಪರಪ್ಪನಗರ ಕೂತ್ಕೊಂಡ್ಬಿಟ್ರೆ ಮುಗಿತಲ್ಲಪ್ಪ ನಮ್ಮ ಕತೆ. ಸೊ ಈ ಆಲೋಚನೆಗಳು ಬಂತು. ಈ ಆಲೋಚನೆಗಳು ಒಂದೇ ಸಮ ಹಂಗೆ ನಮ್ಮ ಮೈಂಡಲ್ಲಿ ತಿರುಗಿಬಿಡ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಈ ಕಡೆ ಕಾರ್ಯಕ್ರಮನೂ ಇಲ್ಲ, ಈ ಕಡೆ ನಾನು ಹೊರಗಡೆನೂ ಹೋಗೋಕ್ಕಾಗಲ್ಲ. ನಾನು ಪಕ್ಕ ಜೈಲು ಹಾಕ್ಸ್ಬಿಡ್ತಾರೆ ಒಳಗೆ, ಏನು ಮಾಡೋಕ್ಕಾಗಲ್ಲ. ತೀರ್ಮಾನ ಆಗೋಯ್ತು. ಸಂಜೆ ಆಯಿತು. ಆಮೇಲೆ ಮಾಮೂಲಿ ವಕೀಲರೆಲ್ಲ ಬಂದರು. ನಮ್ಮ ಪುಣ್ಯಕ್ಕೋ ಏನೋ ಗೊತ್ತಿಲ್ಲ, ಅಥವಾ ನನ್ನ ಯಾವ ಶಕ್ತಿ ನನ್ನ ಕರ್ಕೊಂಬಂತಲ್ಲ, ಆ ಶಕ್ತಿನೇ ಏನೋ ಗೊತ್ತಿಲ್ಲ. ಇವತ್ತಿಗೂ ಕೂಡ ನನ್ನ ಹಿಂದೆ ನಿಂತು ಆ ಶಕ್ತಿ ಏನು ಕೆಲಸ ಮಾಡ್ತೋ ಗೊತ್ತಿಲ್ಲ. ಅವತ್ತಿಗೆ ಏನು ಮಾಮೂಲಿ ಬೇಲ್ ಮೇಲೆ ಅಂದರೆ ಬಿಟ್ಟರು. ಆ ಬೇಲ್ ಮೇಲೆ ಬಿಟ್ಟರು. ನಮ್ಮ ಕಾರ್ಯಕ್ರಮವೂ ಆಯಿತು, ವೇದಿಕೆ ಕಾರ್ಯಕ್ರಮವೂ ಆಯಿತು, ಶಾಖೆನೂ ಉದ್ಘಾಟನೆ ಆಯಿತು. ನಾವು ನಿರಂತರವಾಗಿ ಕನ್ನಡದ ಕೆಲಸದಲ್ಲಿ ಭಾಗವಹಿಸ್ತಾ ಹೋದು. ಆಮೇಲೆ ಏನೇ ಭಾಗವಹಿಸಿದ್ರು ಈ ಕುಟುಂಬದ ಜೊತೆ ನನಗೆ ಈ ಕುಟುಂಬನೂ ಸೇರ್ಕೊಂಡ್ಬಿಡ್ತು. ಈಗ ಕನ್ನಡದ ಕುಟುಂಬ ಇದೊಂದು ಸೇರ್ಕೊಂಡ್ಬಿಡ್ತು. ಅಲ್ಲೊಂದು ಕನ್ನಡದ ಕುಟೀರ ಒಂದು ಕಟ್ಟಬೇಕಾಗಿತ್ತು. ತಾವು ನೋಡಿರ್ಬೋದು ಬಂದು. ಹೌದು, ಕನ್ನಡದ ಕುಟೀರ ಒಂದು ಕಟ್ಟಲೇಬೇಕು ಅಂತ ನಾನು ತೀರ್ಮಾನ ಮಾಡಿದಂಥದ್ದು. ಅಲ್ಲಿ ಕನ್ನಡದ ಕುಟೀರವನ್ನು ಕಟ್ತೋ ಭಾಳ ಶ್ರಮಪಟ್ಟು ಆ ಕನ್ನಡದ ಕುಟೀರದ ಜೊತೆಲೆ ಅಲ್ಲಿ ಬರ್ತಕ್ಕಂಥ ಕನ್ನಡದ ಕುಟುಂಬಗಳನ್ನ ಕಾಪಾಡುವಂಥ ಕೆಲಸ, ಎರಡು ಕುಟುಂಬವನ್ನು ಸಾಕಬೇಕು. ನನ್ನದೇ ಆದಂಥ ಒಂದು ಚಿಕ್ಕ ಉದ್ಯಮ ಅಂದರೆ ಒಂದು ಗಾರ್ಮೆಂಟ್ಸನ್ನು ಏನಾದರೂ ಮಾಡಲೇಬೇಕು ಅಂತೇಳಿ ನನ್ನ ಅಕ್ಕನ ಸಹಾಯ ತಗೊಂಡು, ನನ್ನ ತಾಯಿಯ ಆಶೀರ್ವಾದವನ್ನು ಪಡೆದು, ನನ್ನ ಧರ್ಮಪತ್ನಿಯ ಸಹಕಾರವನ್ನು ತಗೊಂಡು ಮಾಡಿದಂಥದ್ದು. ಗಾರ್ಮೆಂಟ್ಸ್ ಓಪನ್ ಮಾಡಿದ್ರೆ? ಹೌದು, ಮಲ್ಲತಳ್ಳಿಯಲ್ಲಿ ನಾನೇ ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಬೇಕು. ಅಂದರೆ ಅಲ್ಲೂ ಕೂಡ ನಾನು ಎಡುವುದೇ. ಯಾವ ರೀತಿ ಎಡುವುದೇ ಅಂದರೆ ನನಗೆ ಅದ್ರ ಗಂಧನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲಿ ಗಾರ್ಮೆಂಟ್ಸ್ ಹೆಂಗೆ ನಾನು ಹೋರಾಟಕ್ಕೆ ಬಂದೋ, ಏನೂ ಗೊತ್ತಿಲ್ಲದೆ ಬಂದೋ, ಇಲ್ಲಿ ಯಾವ ರೀತಿ ದಿಗ್ಭ್ರಮೆಗೆ ಒಳಗಾದ್ನೋ ಅಲ್ಲೂ ಕೂಡ ಒಂದು ಮಹಿಳೆ ನನಗೆ ಚೆನ್ನಾಗಿ ಇಟ್ರು ನಾಮ. ಅಂದರೆ ನನಗೇನು ಗಂಧನೇ ಗೊತ್ತಿಲ್ವಲ್ಲ. ಹೋಗ್ತಾ ತಿಳ್ಕೊಂಡೆ. ಹೂಡಿಕೆ ಮಾಡಿದ್ರಿ ನೀವು? ಅಲ್ಲಿ ನಾನು ಸುಮಾರು 1,50,000 ರೂಪಾಯಿನ ಹೂಡಿಕೆ ಮಾಡಿದ್ದೆ. ಮಾಡಿದಂಥದ್ದು ಅಲ್ಲೊಂದಷ್ಟು ಜನಕ್ಕೆ, ಅಂದರೆ ನನ್ನಿಂದ ಒಂದು 10-15 ಜನಕ್ಕೆ ಊಟ ಸಿಗ್ಬೋದೇನೋ ಅಂಥೇಳಿ ಪ್ರಾರಂಭ ಮಾಡಿದಂಥದ್ದು. ಚೆನ್ನಾಗೂ ನಡೀತಾ ಇತ್ತು. ನಮ್ಮದೇನಪ್ಪ ಅಂದರೆ ಫಿನಿಶಿಂಗ್ ಸೆಕ್ಷನ್ ಅಂತ. ಅಂದರೆ ಬೇರೆ ಕಡೆಯಿಂದ ಬಟ್ಟೆ ರೆಡಿಯಾಗಿ ಬರುತ್ತೆ, ನಾವೇನು ಮಾಡೋದು, ಕಾಜಾ ಗುಂಡಿ ಇವೆರಡು ಹಾಕ್ಕೊಟ್ಟು ಈ ಶರ್ಟ್ ಏನಿದೆ ಅಲ್ಲಲ್ಲಿ ಇದಿರ್ತಲ್ಲ ಅದೆಲ್ಲ ಟ್ರಿಮ್ಮಿಂಗ್ ಮಾಡಿ, ಫಿನಿಶಿಂಗ್ ಮಾಡಿ, ಐರನ್ ಮಾಡಿ, ಪ್ಯಾಕ್ ಮಾಡಿ ಕೊಡೋದು ಅವ್ರಿಗೆ. ಓಕೆ. ಆವಾಗ ನಮಗೊಂದು ಶರ್ಟಿಗೆ ಇಷ್ಟು ಹಣ ಅಂತ ಕೊಡ್ತಾರೆ. ಇದನ್ನು ನಾನು ಕಾಲಕ್ರಮೇಣ ಕಲಿತಾ ಹೋದೆ. ನಾನು ಕೂಡ ಇದರಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ. ಅದರ ನಡುವೆ
ಇಲ್ಲಿ ಒಂದು ಕನ್ನಡದ ಕುಟೀರವನ್ನು ಕಾಪಾಡಬೇಕು, ಕನ್ನಡದ ಕುಟೀರವನ್ನು ಉಳಿಸ್ಕೋಬೇಕು ಒಂದು ಕಡೆ. ಮತ್ತೊಂದು ಕಡೆ ನಾನು ಈ ರೀತಿ ಬೆಳೀತಾ ಇರೋದನ್ನು ಸ್ಥಳೀಯವಾಗಿ ಕೆಲವರು ನನ್ನನ್ನು ಯಾವುದಾನ ಒಂದು ರೀತಿಲಿ ಏನಯ್ಯ ಇವನು ಈ ಮಟ್ಟದಲ್ಲಿದ್ದವನು, ಆಟೋ ಓಡಿಸ್ತಾ ಇದ್ದ, ಕಸ ಗುಡಿಸ್ತಾ ಇದ್ದ, ಪಾತ್ರೆ ತೊಳಿತಾ ಇದ್ದ, ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದ, ಕ್ಲಬ್ಬಲ್ಲಿ ಕೆಲಸ ಮಾಡ್ತಾ ಇದ್ದ, ಕೂಲಿ ಕೆಲಸ ಮಾಡ್ತಾ ಇದ್ದ, ಮೂಟೆ ಹೊರ್ತಾ ಇದ್ದ, ಸೋಪ್ ಹೊರ್ತಾ ಇದ್ದ, ಇಂಥ ವ್ಯಕ್ತಿ ಕನ್ನಡದ ಹೋರಾಟಕ್ಕೆ ಬಂದು ಏನೋ ಒಂದು ಸ್ಥಾನ ಬದಲಾವಣೆ ಆಗ್ಬಿಡ್ತಾನೆ. ಇವ್ನು ಹೆಂಗಾದರೂ ಮಾಡಿ ದಮನ ಮಾಡಬೇಕು, ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ನನ್ನನ್ನು ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದ್ರು ಸ್ಥಳೀಯರು. ಅಲ್ಲೂ ಕೂಡ ನಾನು ಮತ್ತೆ ಹೇಳ್ತೀನಿ, ಅಲ್ಲೂ ಕೂಡ ಆ ಶಕ್ತಿ ನನ್ನ ಜೊತೇಲಿ ಇತ್ತೇನೋ ಗೊತ್ತು. ಆ ಶಕ್ತಿ ಎಂಥ ಕೆಲಸ ಮಾಡ್ತು ಅಂದರೆ, ರಾಜಕೀಯ ಶಕ್ತಿಗಳನ್ನ ಬಳಸ್ಕೊಂಡು ಏನು ನಾನು ಒಂದು ಕನ್ನಡದ ಕುಟೀರವನ್ನು ಕಟ್ಟಿದ್ದೆ. ಭಾಳ ಕಷ್ಟ ಬಿದ್ದು ನನ್ನ ಜೊತೇಲಿ ಅವತ್ತಿನ ದಿನಗಳಲ್ಲಿ ಪಾಪ ಸುಮಾರು 2-3 ಇಲ್ಲ ಇವತ್ತವರು. ಧನು ಅಂತೇಳಿ, ಇನ್ನೊಬ್ಬ ಲಚ್ಚಿ ಅಂತೇಳಿ, ಇವತ್ತೊಬ್ಬ ಕುಮಾರ್ ಅಂತಿದ್ದಾನೆ, ಕಿರಿಕ್ ಅಂತ ಅವನ ಹೆಸರು, ಅಡ್ಡ ಹೆಸರು. ಪಾಪ ಅವನಿದ್ದಾನೆ ಇವತ್ತು, ಕಿರಿಕ್ ಅಂತ. ಇವರೆಲ್ಲರೂ ಕೂಡ ನನ್ನ ಕಂಡ್ರೆ ಭಾಳ ಇಷ್ಟ ಅವ್ರಿಗೆಲ್ಲ, ನಮ್ಮ ಮೇಲೆ ಅಷ್ಟೇ ಪ್ರೀತಿ. ಮೋರಿ, ದೊಡ್ಡ ಮೋರಿ ಇದೆ, ನೀವು ನೋಡ್ಬೋದು ನಮ್ಮ ಮನೆ ಹತ್ರ. ಹೌದು, ಬಾಪೂಜಿ. ಆ ಮೋರಿಯಲ್ಲಿ ಇಳಿದು ಕಲ್ಲನ್ನು ಎತ್ಕೊಡ್ತಾರೆ. ನಮ್ಗೆ ಕಲ್ಲು ತೊಗೊಳಕ್ಕೆ ಶಕ್ತಿನೂ ಇಲ್ಲ. ಆ ಕುಟೀರವನ್ನು ಕಟ್ಟಲಿಕ್ಕೆ ಮೋರಿಯ ಕಲ್ಲನ್ನು ಬಳಸ್ಕೊಂಡು ಕಟ್ಟಿದಂಥದ್ದು. ಅಂಥ ಕುಟೀರವನ್ನು, ಅಂಥ ಅದ್ಭುತವಾದ ಕುಟೀರವನ್ನು, ಕನ್ನಡದ ಮನೆ ಅಂತ ಹೆಸರಿಕ್ಕಿದೆ ಅದಕ್ಕೆ. ನಾನು ನಿಮ್ಗೆ ಆಮೇಲೆ ನಾನು ಕಳಿಸ್ತೀನಿ ಅದು ಫೋಟೋ, ಅದ್ಭುತವಾಗಿದೆ. ಅಂಥ ಕುಟೀರವನ್ನು ಒಂದು ಕಡೆ ಅಣ್ಣವರು, ಇನ್ನೊಂದು ಕಡೆ ನಾರಾಯಣಗೌಡರು, ಎಲ್ಲರೂ ಇದ್ದರೂ ಕೂಡ ರಾಜಕೀಯ ಷಡ್ಯಂತ್ರವನ್ನು ಬಳಸ್ಕೊಂಡು ನೆಲ ಸಮ ಮಾಡಿಸ್ತಾರೆ. ಕುಟೀರವನ್ನು ನಾನು 2 ಸಲ ಕಣ್ಣೀರು ಹಾಕಿರೋದು. ಒಂದು, ನನ್ನ ತಾಯಿ ನನ್ನನ್ನು ಗುಂಡಿ ತೊಗೊಂಡೋಗಿ ಇಡು ಅಂತಾರಲ್ಲ, ಊಟಕ್ಕಿಲ್ಲ ಅಂದಾಗ ಅವತ್ತೊಂದು ದಿನ ಭಾಳ ಹತ್ಬಿಟ್ಟಿದ್ದೀನಿ. 2ನೇದು ಹತ್ತಿದ್ದು ಕನ್ನಡದ ಕುಟೀರವನ್ನು ಹೊಡೆದಾಕ್ಬಿಟ್ರಲ್ಲ ಎಲ್ಲರೂ ಸೇರಿಕೊಂಡು ಅಂತೇಳಿ ಭಾಳ ನೊಂದ್ಕೊಂಡು ಹತ್ಬಿಟ್ಟೆ. ಅಲ್ಲಿರ್ತಕ್ಕಂಥ ಏನು ಸಾಮಗ್ರಿಗಳಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋದು, ಮನೆ ಚಿಕ್ಕದು, ನಾವು ಒಳಗಡೆ ಹೋಗೋದೇ ಕಷ್ಟ. ನನ್ನ ಜೊತೆಯಲ್ಲಿ ಇದ್ದಂಥ ಶಕ್ತಿ ಅದಕ್ಕೆ ಏನೋ ನನಗೆ ಇನ್ನೊಂದು ಉದ್ಯಮ ಮಾಡಿಸಿದ್ದು ಅಂತೇಳಿ ಆ ಉದ್ಯಮದ ಹತ್ರ ಇದೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ತೆ. ಮತ್ತು ಹಂಗೆ ಆ ಜಾಗ ಖಾಲಿ ಬಿದ್ದಿತ್ತು. ನೀವು ನಂಬಲ್ಲ, 5 ವರ್ಷಗಳ ಕಾಲ ಆ ಜಾಗ ಹಂಗೇ ಖಾಲಿ ಬಿದ್ದಿದೆ. ನೀವೇನು ಕುಟೀರ ಕಟ್ಟಿ ಅದನ್ನು ಯಾರು ನೆಲಸಮ ಮಾಡಿದ್ರಲ್ಲ, ನಾನು ನಂಬಿರ್ತಕ್ಕಂಥ ಶಕ್ತಿ ಅದನ್ನು ಕಾಪಾಡಿದೆ. ಇದು 100ಕ್ಕೆ 100 ಸತ್ಯ. ಏನು ಮಾಡಿಲ್ಲ ನೋಡಿ. ಅಲ್ಲಿ ನಾನೊಂದು ಕೊಳಾಯ್ದು ಲೈನ್ ತಗೊಂಡಿದ್ದೆ, ಓಕೆ, ವಾಟರ್ ಲೈನು. ಅದು ಒಡೆದಾಕದ ಮೇಲೆ ಅದಕ್ಕೆ ಒಂದು ಥ್ರೆಡ್ ಹಾಕಿದೆ. ಆ ಥ್ರೆಡ್ಡು ಕೂಡ ಹಂಗೆ ಇತ್ತು. ಕೊನೆಯದಾಗಿ ಮತ್ತೆ ಆ ಶಕ್ತಿ ನಾನು ಯಾವ ರೀತಿ ನನ್ನ ಮತ್ತೆ ಕರ್ಕೊಂಬೋತ, ನನ್ನ ಆಗೋಯ್ತು, ಮುಗಿದೋಯ್ತು ನನ್ನ ಕತೆ. ಎಲ್ಲರೂ ಕೂಡ ನನ್ನ ನಂಬಿದವರು ಎಲ್ಲರೂ ಕೂಡ ಸೇರಿ ಇದನ್ನು ಮಾಡಿದ್ದಾರೆ ಅಂತೇಳಿ ಯಾವ ಸಂಘಟನೆಯೂ ಸಹವಾಸ ಬೇಡ ಅಂತೇಳಿ ಕೈ ಮುಗಿದ್ಬಿಟ್ಟು ಸಂಘಟನೆ ಸಹವಾಸನೇ ಬೇಡ ಅಂತ ಬಿಟ್ಬಿಟ್ಟೆ.